ಮಿತ್ರರೇ ನಮಸ್ಕಾರ. ಮಿತ್ರರೇ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಮಂಗಳಾರತಿ ಎತ್ತಿಸ್ಕೊಂಡಿದ್ರು. ನೇರವಾಗಿ ಖರ್ಗೆ ಅವರು ಬೈದು ಬಿಟ್ಟಿದ್ರು. ಯಾಕಪ್ಪ ಈ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಾ ಇದೆಯಾ? ಅದು ಬೇರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ, ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಗೊಂದಲ ಬೇಕಿತ್ತಾ ಅಂತ ಖರ್ಗೆ ಎದುರನೇ ಪ್ರಶ್ನೆ ಕೇಳಿದ್ರು, ಮಂಗಳಾರತಿ ಎತ್ತಿದ್ರು. ಈಗ ಮಿತ್ರರೇ, ಡಿ.ಕೆ. ಶಿವಕುಮಾರ್ ಮತ್ತೆ ಶಕ್ತಿ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಈ ಬಾರಿ ಶಕ್ತಿ ಯೋಜನೆಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಬದಲಾಗಿ ಶಕ್ತಿ ಯೋಜನೆಯನ್ನು ವಿಸ್ತರಣೆ ಮಾಡ್ತೀವಿ, ಗಂಡಸರಿಗೂ ಫ್ರೀ ಬಸ್ ಕೊಟ್ಬಿಡ್ತೀವಿ, ಈ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಅದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಂತ. ಇದು ಹೊಸ ಚರ್ಚೆಗೆ ಕಾರಣವಾಗಿದೆ. ಇವತ್ತು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಗಂಡಸರಿಗೂ ಫ್ರೀ ಬಸ್ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಗಂಡಸರಿಗೂ ಕೂಡ ಶುರುವಾಗ್ಬಿಟ್ಟಿದೆ. ಯಾಕೆಂದ್ರೆ ಈ ಸರ್ಕಾರ ಬಂದ ದಿನದಿಂದಲೂ ಕೂಡ ಅನೇಕ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಇದರಲ್ಲಿ ಅನ್ನಭಾಗ್ಯವನ್ನು ಬಿಟ್ಟರೆ ಬೇರೆ ಯಾವ ಯೋಜನೆಗಳು ಕೂಡ ಗಂಡಸರ ಪರವಾಗಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಗಂಡಸರಿಗೆ ಹಾನಿಯಾಗುವಂತಹ ಯೋಜನೆಗಳೇ. ಹೀಗಾಗಿ ಗಂಡಸರಿಗೆ ಸಹಜವಾಗಿ ಒಂದು ಆಶಾವಾದ ಮೂಡಿದೆ. ಸರ್ಕಾರ ಏನಾದರೂ ನಮ್ಮ ಪರವಾಗಿ ಯೋಚನೆ ಮಾಡುತ್ತಾ, ಫ್ರೀ ಬಸ್ ಅನ್ನ ನಮಗೂ ಕೂಡ ಕೊಡುತ್ತಾ? ನಿಜವಾಗ್ಲೂ ಸರ್ಕಾರ ಆ ಹಂತದಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಗಂಡಸರಿಗೆ ಫ್ರೀ ಕೊಡುವಂತಹ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಇದೆಯಾ? ಡಿ.ಕೆ. ಶಿವಕುಮಾರ್ ಕೇವಲ ಬಾಯಿ ಚಪಲಕ್ಕೆ ಈ ಮಾತನಾಡಿದ್ರ ಅಥವಾ ನಿಜವಾಗ್ಲೂ ಸರ್ಕಾರದ ಮಟ್ಟದಲ್ಲಿ ಅಂತಹ ಚಿಂತನೆಗಳು ನಡೀತಾ ಇದೆಯಾ? ಈಗಿನ ಸಂದರ್ಭದಲ್ಲಿ ಗಂಡಸರಿಗೆ ಫ್ರೀ ಬಸ್ ಕೊಟ್ಟಿದ್ದೆ ಆದರೆ ಆರ್ಥಿಕ ಇಲಾಖೆಗೆ ಎಷ್ಟರ ಮಟ್ಟಿಗೆ ಹೊರೆ ಬೀಳುತ್ತೆ? ರಾಜ್ಯದ ಸಾರಿಗೆ ಸಂಸ್ಥೆಗಳ ಪರಿಸ್ಥಿತಿ ಏನಾಗುತ್ತೆ? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2023ರಲ್ಲಿ ಚುನಾವಣೆ ಎದುರಿಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಅದರಲ್ಲಿ ಶಕ್ತಿ ಯೋಜನೆ ತುಂಬಾ ಫೇಮಸ್ ಆಗಿತ್ತು. ಯಾಕೆಂದ್ರೆ ಮಹಿಳೆಯರೆಲ್ಲ ಯೋಚನೆ ಮಾಡಿಬಿಟ್ರು, ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ಆದ್ರೆ ಯಾವ ಬಸ್ನಲ್ಲಿ ಬೇಕಾದ್ರೂ ಫ್ರೀಯಾಗಿ ಓಡಾಡಬಹುದಲ್ಲ, ಎಂತಹ ಅದ್ಭುತವಾದ ಯೋಜನೆ ಅಂತ ಹೇಳಿ ಒಂದು ಹಂತದಲ್ಲಿ ಮಹಿಳೆಯರು ಈ ಯೋಜನೆಯನ್ನ ನೋಡಿಯೂ ಕೂಡ ವೋಟ್ ಹಾಕಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಮೊದಲು ಮಾತು ಕೊಟ್ಟಂತೆ ಫ್ರೀ ಬಸ್ ಯೋಜನೆಯನ್ನ ಜಾರಿಗೆ ತಂದ್ರು. ರಾಜ್ಯಾದ್ಯಂತ ಶಕ್ತಿ ಯೋಜನೆ ಸಾಕಷ್ಟು ಪ್ರಖ್ಯಾತಿಯನ್ನ ಕೂಡ ಗಳಿಸಿತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಆರಂಭದ ದಿನಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಪ್ರಖ್ಯಾತಿಯನ್ನ ಗಳಿಸಿತ್ತು ಅಂತ. ಬಸ್ಗಳೆಲ್ಲವೂ ಕೂಡ ತುಂಬಿ ತುಳುಕುದುವು. ಬಸ್ಗಳ ಡೋರ್ಗಳು ಕೂಡ ಕಿತ್ತು ಹೋಗುವಂತಹ ಪರಿಸ್ಥಿತಿ ಉಂಟಾಯಿತು. ಮಾಮೂಲಿಯಾಗಿ ಓಡಾಡೋರಿಗೂ ಕೂಡ ಬಸ್ ಹತ್ತಲಾರದಂತಹ ಪರಿಸ್ಥಿತಿ ಉಂಟಾಯಿತು. ಅಷ್ಟರ ಮಟ್ಟಿಗೆ ಖ್ಯಾತಿಯನ್ನ ಗಳಿಸಿತು. ಮಿತ್ರರೇ, ಈಗಲೂ ಕೂಡ ಶಕ್ತಿ ಯೋಜನೆ ತುಂಬಾ ಫೇಮಸ್ ಆಗಿದೆ. ಮಹಿಳೆಯರು ಈಗಲೂ ಸಹ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಫ್ರೀ ಬಸ್ ಅನ್ನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಾವು ಪುರುಷರಿಗೂ ಕೂಡ ಈ ಯೋಜನೆಯನ್ನು ವಿಸ್ತರಣೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಜವಾಹರಲಾಲ್ ನೆಹರು ಅವರ 135ನೇ ಜಯಂತಿಯ ಅಂಗವಾಗಿ, ಅಂದ್ರೆ ಮಕ್ಕಳ ದಿನಾಚರಣೆ ಅಂಗವಾಗಿ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯ ವಿದ್ಯಾರ್ಥಿಗಳನ್ನ ಅಲ್ಲಿ ಸಂವಾದಕ್ಕೆ ಆಹ್ವಾನಿಸಲಾಗಿತ್ತು. ಆಗ 7ನೇ ತರಗತಿಯ ವಿದ್ಯಾರ್ಥಿ ಚರಣ್ ಅನ್ನುವಂಥವನು ಒಂದು ಪ್ರಶ್ನೆ ಕೇಳ್ತಾನೆ. ಈಗೆಲ್ಲ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಯೋಜನೆ ಕೊಟ್ಟಿದ್ರಿ, ನಿಮ್ಮ ಎಲ್ಲಾ ಯೋಜನೆಗಳು ಕೂಡ ಹೆಣ್ಣು ಮಕ್ಕಳಿಗೆ ಲಾಭ ಆಗ್ತಾ ಇದೆ, ಗಂಡು ಮಕ್ಕಳಿಗೆ ಏನ್ ಕೊಟ್ಟಿದ್ರಿ? ನಾವೇನ್ ಬದುಕೋದ್ ಬೇಡವಾ ಅನ್ನುವ ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಚರಣ್ ಅನ್ನುವಂತಹ ವಿದ್ಯಾರ್ಥಿ ನೇರವಾಗಿ ಪ್ರಶ್ನೆ ಕೇಳ್ತಾನೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಏನು ಉತ್ತರ ಹೇಳಿದ್ರು ಗೊತ್ತಾ? ಗಂಡಸರಿಗೂ ಕೂಡ ಫ್ರೀ ಬಸ್ ಕೊಡೋದಕ್ಕೆ ನಾವು ಯೋಚನೆ ಮಾಡ್ತಾ ಇದೀವಿ. ಸರ್ಕಾರದ ಹಂತದಲ್ಲಿ ಮಾತುಕತೆ ನಡೀತಾ ಇದೆ. ವಯೋಮಿತಿಯನ್ನ ಆಧರಿಸಿ ಈ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ಚಿಂತನೆ ಇದೆ, ಹೀಗಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ವಯೋಮಿತಿ ಅಂತಂದ್ರೆ ಏನು? ಈಗ ಡಿ.ಕೆ. ಶಿವಕುಮಾರ್ ಆಡಿದಂತಹ ಮಾತುಗಳನ್ನೇ ನಾವು ನೋಡೋದಾದ್ರೆ ವಯೋಮಿತಿಯ ಆಧಾರದಲ್ಲಿ ಫ್ರೀ ಕೊಡೋದು ಅಂತಂದ್ರೆ ಏನು? ವಿದ್ಯಾರ್ಥಿಗಳಿಗೆ ಇವರು ಫ್ರೀ ಕೊಡಬಹುದು ಅಥವಾ ಸೀನಿಯರ್ ಸಿಟಿಸನ್ಸ್ಗೆ ಫ್ರೀ ಕೊಡಬಹುದು. ಈಗ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ರಿಯಾಯಿತಿ ದರ ಇದೆ, ಅದನ್ನ ಕಂಪ್ಲೀಟ್ ಆಗಿ ಫ್ರೀ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಪಾಸ್ ಕೊಡ್ತಾ ಇದ್ದಾರೆ, ಆ ಪಾಸ್ಗಳನ್ನು ರದ್ದುಪಡಿಸಿ ಕಂಪ್ಲೀಟ್ ಆಗಿ ಉಚಿತವಾಗಿ ಓಡಾಡೋದಕ್ಕೆ ಅವಕಾಶವನ್ನು ಕೊಡಬಹುದು. ಈ ರೀತಿಯಾಗಿ ಈ ಯೋಜನೆಯನ್ನು ವಿಸ್ತರಿಸಬಹುದು. ಮಿತ್ರರೇ, ನಿಜವಾಗ್ಲೂ ಸರ್ಕಾರಕ್ಕೆ ಆ ಶಕ್ತಿ ಇದೆಯಾ? ರಾಜ್ಯದ ಬೊಕ್ಕಸ ಇದನ್ನೆಲ್ಲ ತಡೆದುಕೊಳ್ಳುತ್ತಾ? ಈ ಪ್ರಶ್ನೆ ಕೇಳಿದ್ದೆ ಆದ್ರೆ ಭಾರಿ ಆಘಾತಕಾರಿಯಾದಂತಹ ವಿಚಾರ ಬೆಳಕಿಗೆ ಬರುತ್ತೆ. ಯಾಕೆ ಗೊತ್ತಾ? ಸದ್ಯ ಡಿ.ಕೆ. ಶಿವಕುಮಾರ್ ಏನೇ ಅನೌನ್ಸ್ ಮಾಡಿದ್ರೂ ಕೂಡ ಅದು ಆರ್ಥಿಕ ಇಲಾಖೆಯಿಂದ ಪರಾಮರ್ಶೆಗೊಳಪಡಬೇಕು. ಈಗಾಗಲೇ ರಾಜ್ಯದ ಆರ್ಥಿಕ ಇಲಾಖೆ ಬಹಳ ಹೊರೆ ಹೊತ್ತುಕೊಂಡಿದೆ. ರಾಜ್ಯಕ್ಕೆ ಏನು ಆದಾಯ ಬರ್ತಾ ಇದೆ ಆ ಆದಾಯಕ್ಕೂ ಸರ್ಕಾರ ಮಾಡ್ತಿರುವ ವೆಚ್ಚಕ್ಕೂ ತಾಳಮೇಳ ಇಲ್ಲ. ಪ್ರತಿ ವರ್ಷವೂ ಕೂಡ ಸಾಕಷ್ಟು ಸಾಲ ಮಾಡಬೇಕಾಗಿದೆ. ಕಳೆದ ಬಾರಿಯ ಬಜೆಟ್ಗೆ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದು 1,05,000 ಕೋಟಿ. ಇದೇ ರೀತಿಯಾಗಿ ಇನ್ನೆರಡು ಬಜೆಟ್ ಅನ್ನು ಮಂಡಿಸಿದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗತ್ತೆ. ಯಾವುದೇ ರೀತಿಯಲ್ಲಿ ಡೌಟ್ ಇಲ್ಲ. ಯಾಕೆಂದ್ರೆ ಖರ್ಗೆ ಅವರೇ ಹೇಳ್ತಾರಲ್ರಿ, ಇತ್ತೀಚೆಗೆ ಖರ್ಗೆ ಅವ್ರು ಏನು ಹೇಳಿದ್ರು? ಗ್ಯಾರಂಟಿ ಹೆಸರಿನಲ್ಲಿ ಎಲ್ಲಾ ಫ್ರೀ ಕೊಡೋದಕ್ಕೆ ಹೋಗಿ ಈಗ ಒಂದ್ ಹಿಡಿ ಮಣ್ಣಾಕ್ತಿವಿ ಅಂತಂದ್ರೂ ಕೂಡ ದುಡ್ಡಿಲ್ಲ ಅಂತ ಖರ್ಗೆ ಅವರೇ ಹೇಳಿದ್ರು. ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆ ಹಂತಕ್ಕೆ ಹೋಗಿದೆ ಅಂತ. ನಾವು ಮುಂದಿನ ಪೀಳಿಗೆಗೆ ಏನ್ ಬಿಟ್ಟು ಹೋಗ್ತೀವಿ? ದಿವಾಳಿಯಾಗಿ ಹೋಗ್ತೀವಿ, ಹೀಗಂತ ಖರ್ಗೆ ಅವರು ಆನ್ ರೆಕಾರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಕಾಂಗ್ರೆಸ್ ಕೊಡ್ತಿರುವಂತಹ ಗ್ಯಾರಂಟಿಗಳ ಬಗ್ಗೆ ದೇಶವ್ಯಾಪಿ ಚರ್ಚೆ ಆಗಿತ್ತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ಈ ಗ್ಯಾರಂಟಿಗಳ ಭಾರವೇ
ನಾವೇ ಇಷ್ಟೆಲ್ಲ ಇದೆ, ಇದರ ನಡುವೆ ಇದನ್ನ ವಿಸ್ತರಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆಯಲ್ಲ, ಸ್ವತಃ ಉಪಮುಖ್ಯಮಂತ್ರಿಗಳು ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದಾರಲ್ಲ. ಅದರಲ್ಲಿ ನನಗನ್ಸಿದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಈ ಹಿಂದೆ ಆಡದಂತಹ ಮಾತಿಗೆ ಡ್ಯಾಮೇಜ್ ಕಂಟ್ರೋಲ್ ರೂಪದಲ್ಲಿ ಈ ಮಾತಾಡಿರಬಹುದು. ಅದಕ್ಕಿಂತ ಹೆಚ್ಚೇನು ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇನ್ನು ಫ್ರೀ ಕೊಡುವಂತಹ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ. ಈಗಾಗಲೇ ಶಕ್ತಿ ಯೋಜನೆಯ ಹೊಡೆತವನ್ನೇ ತಡೆದುಕೊಳ್ಳೋದಕ್ಕೆ ರಾಜ್ಯದ ಸಾರಿಗೆ ನಿಗಮಗಳಿಗೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳ್ತೇನೆ ಕೇಳಿ. ಈ ಶಕ್ತಿ ಯೋಜನೆಯಿಂದ ವಾರ್ಷಿಕವಾಗಿ ಸರಿಸುಮಾರು 4,000 ಕೋಟಿ ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಈ ಹಿಂದೆ ಕೆಎಸ್ಆರ್ಟಿಸಿಯಲ್ಲಿ ಪ್ರತಿದಿನ 24,45,000 ಜನ ಓಡಾಡ್ತಾ ಇದ್ರೆ ಈಗ ಅದು 31,82,000 ಏರಿಕೆಯಾಗಿದೆ. ಬಿಎಂಟಿಸಿಯಲ್ಲಿ 31 ಲಕ್ಷ ಇದ್ದ ಪ್ರಯಾಣಿಕರ ಸಂಖ್ಯೆ ಈಗ 38 ಲಕ್ಷಕ್ಕೆ ಏರಿಕೆಯಾಗಿದೆ. NWKRTCಯಲ್ಲಿ 17 ಲಕ್ಷ ಪ್ರಯಾಣಿಕರಿದ್ರೆ ಈಗ ಅದು 23 ಲಕ್ಷಕ್ಕೆ ಏರಿಕೆಯಾಗಿದೆ. NEKRTCಯಲ್ಲಿ 11 ಲಕ್ಷ ಪ್ರಯಾಣಿಕರಿದ್ರೆ ಈಗ ಅದು 15 ಲಕ್ಷಕ್ಕೆ ಏರಿಕೆಯಾಗಿದೆ. ಅಂದ್ರೆ ಓವರ್ ಆಲ್ ನೋಡೋದಾದ್ರೆ ಈ ಹಿಂದೆ 4 ಸಾರಿಗೆ ನಿಗಮದಿಂದ ಒಟ್ಟು 84ರಿಂದ 85 ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯ ಸಂಚಾರ ಮಾಡ್ತಾ ಇದ್ರು. ಆದರೆ ಈಗ ಅದು 1,09 ಲಕ್ಷಕ್ಕೆ ಏರಿಕೆಯಾಗಿದೆ. ಸರಿಸುಮಾರು ಒಂದು 20ರಿಂದ 25 ಲಕ್ಷದವರೆಗೆ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ. ಇವ್ರು ಯಾರು ಗಂಡಸರ ಅಲ್ಲ, ಹೆಣ್ಣು ಮಕ್ಕಳು. ಈಗ ಯಾರು ಕೂಡ ಖಾಸಗಿ ಬಸ್ಗೆ ಹೋಗ್ತಾ ಇಲ್ಲ ಅಥವಾ ಆಟೋ ಓಲಾ ಉಬರ್ಗೂ ಕೂಡ ಅವ್ರು ಹೋಗ್ತಾ ಇಲ್ಲ. ಫ್ರೀ ಬಸ್ ಇದೆಯಲ್ಲ ಅಂತ ಎಲ್ಲರೂ ಕೂಡ ಫ್ರೀ ಬಸ್ ಮೊರೆ ಹೋಗ್ತಾ ಇದ್ದಾರೆ. ಇದರಿಂದ ಬಸ್ನಲ್ಲಿ ಓಡಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಬರ್ಡನ್ ಆಗ್ತಾ ಇದೆ. ಕಳೆದ ವರ್ಷ ಸರ್ಕಾರ ಈ ಯೋಜನೆಗೆ ಸರಿಸುಮಾರು 3,700ರಿಂದ 4,000 ಕೋಟಿಯಷ್ಟು ವೆಚ್ಚ ಮಾಡಿದೆ. ಈ ಬಾರಿ ಇದು ಇನ್ನೂ ಜಾಸ್ತಿ ಆಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಗಂಡಸರಿಗೂ ಫ್ರೀ ಕೊಟ್ಟಿದ್ದೆ ಆದ್ರೆ, ಅಂದ್ರೆ ಎಲ್ಲರಿಗೂ ಕೊಡ್ತಾ ಇಲ್ಲಪ್ಪ, ವಿದ್ಯಾರ್ಥಿಗಳಿಗೆ ಕೊಡ್ತೀವಿ, ಸೀನಿಯರ್ ಸಿಟಿಸನ್ಸ್ಗೆ ಕೊಡ್ತೀವಿ ಅಂತ ಕೊಟ್ಟರೂ ಕೂಡ 1,000 ಕೋಟಿ ಹೆಚ್ಚುವರಿ ಹೊರೆ ಆಗಬಹುದು. ಅಂದ್ರೆ ಹತ್ತತ್ರ ಶಕ್ತಿ ಯೋಜನೆಗೆ 5,000 ಕೋಟಿಯಷ್ಟು ವೆಚ್ಚ ಮಾಡಬೇಕಾಗಬಹುದು. ಇದನ್ನ ಸರ್ಕಾರ ಎಲ್ಲಿಂದ ತರುತ್ತೆ? ಏನಾದ್ರೂ ಇತರೆ ಆರ್ಥಿಕ ಮೂಲಗಳು ಸಿಗುತ್ತಾ? ರಾಜ್ಯಕ್ಕೆ ಯಾವ್ದಾದ್ರು ಹೊಸದಾದಂತಹ ಗಣಿ ಸಿಕ್ಕಿದೆಯಪ್ಪ, ಬಗದಷ್ಟು ಚಿನ್ನ ಸಿಗ್ತಾ ಇದೆ, ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ ಅಂತಂದ್ರೆ ಎಷ್ಟಾದ್ರೂ ಫ್ರೀ ಕೊಟ್ಕೊಳ್ಳಿ. ಅಥವಾ ನಮ್ಮ ರಾಜ್ಯದಲ್ಲಿ ಎಲ್ಲೋ ಕಚ್ಚಾ ತೈಲದ ಮೂಲ ಸಿಕ್ಕಿದೆ, ತೆಗೆದಷ್ಟು ಪೆಟ್ರೋಲ್ ಬರುತ್ತೆ ಅಂತಂದ್ರೂ ಕೂಡ ಓಕೆ. ಅದು ಯಾವುದೂ ಇಲ್ಲ. ಇದ್ದಂತಹ ಆದಾಯ ಅಷ್ಟೇ ಇದೆ, ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಿಟ್ರೆ ಹೆಚ್ಚಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಫ್ರೀ ಯೋಜನೆಗಳನ್ನ ಮತ್ತಷ್ಟು ವಿಸ್ತರಣೆ ಮಾಡ್ತಾ ಹೋದ್ರೆ ಯಾವ ಹಂತಕ್ಕೆ ಹೋಗಿ ತಲುಪಬಹುದು? ಈಗೇನೋ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಗಂಡಸರಿಗೂ ಫ್ರೀ ಸಿಕ್ಬಿಡುತ್ತೆ ಅಂತ. ಅದು ಎಲ್ಲಿಗೆ ಹೋಗಿ ತಲುಪ್ತೀವಿ? ಯೋಚಿಸಬೇಕಾದ ವಿಚಾರ ತಾನೆ. ಇನ್ನೊಂದು ಮಿತ್ರರೇ, ರಾಜ್ಯದ ಸಾರಿಗೆ ನಿಗಮಗಳಿದಾವಲ್ಲ, ಇದು ದೇಶದಲ್ಲೇ ಹೆಸರುವಾಸಿಯಾದಂತಹ ನಿಗಮ. ಅದರಲ್ಲೂ KSRTC ತುಂಬಾ ಹೆಸರುವಾಸಿಯಾಗಿದೆ. ಅನೇಕ ಪ್ರಶಸ್ತಿಗಳು ಬಂದಿದೆ. ಮಿತ್ರರೇ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಏನಿದೆ, ಅದೊಂದು ಸರ್ಕಾರಿ ಸಂಸ್ಥೆ ಅಂತ ಇರಲಿಲ್ಲ. ಅದೊಂದು ಖಾಸಗಿ ಸಂಸ್ಥೆಗೆ ಪೈಪೋಟಿ ನಡೆಸುವ ಹಾಗಿತ್ತು. ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿಯ ಕೆಲಸ ಮಾಡ್ತಾರೆ ಗೊತ್ತಾ? ನಾನು ಸ್ವತಃ ಅದನ್ನು ನೋಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಅವರಿಗೆ ಈ ಸಂಸ್ಥೆ ನಮ್ಮದು ಅನ್ನುವಂತಹ ಭಾವನೆ ಇತ್ತು. ಸಾಕಷ್ಟು ಪ್ರಶಸ್ತಿಗಳನ್ನ ಅವರು ತೆಗೆದುಕೊಂಡಿದ್ರು. ಇನ್ನೂ ಉತ್ತಮವಾದ ಸೇವೆಗಳನ್ನ ಜನರಿಗೆ ಕೊಡಬೇಕು ಅನ್ನುವಂತಹ ತುಡಿತ ಆ ಸಿಬ್ಬಂದಿಗಳಿಗಿತ್ತು. ಆದರೆ ಈ ಫ್ರೀ ಬಸ್ ಯೋಜನೆಯಿಂದ ಏನಾಗ್ತಾ ಇದೆ ಗೊತ್ತಾ? ದಿನದಿಂದ ದಿನಕ್ಕೆ ಅವರಿಗೆ ಭಯ ಶುರುವಾಗಿದೆ. ಎಲ್ಲಿ ನಮ್ಮ ಸಂಸ್ಥೆ ಮುಳುಗಿ ಹೋಗ್ಬಿಡುತ್ತೋ. ಈಗಾಗಲೇ 4 ಸಾರಿಗೆ ನಿಗಮಗಳು ಕೂಡ ಸಾಲದಲ್ಲಿದ್ದಾವೆ. ಅವರು ತಮ್ಮ ಆಸ್ತಿಗಳನ್ನ ಅಡ ಇಟ್ಟು ಹಣ ತರಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ. BMTC ಎಷ್ಟು ಆಸ್ತಿಯನ್ನ ಅಡ ಇಟ್ಟಿದೆ ಅಂತ ನಿಮಗೆಲ್ಲ ಗೊತ್ತು. ಅಂತಹ ಪರಿಸ್ಥಿತಿಯಲ್ಲಿ ಈಗ ಮತ್ತಷ್ಟು ಫ್ರೀಯನ್ನ ಕೊಡ್ತಾ ಹೋದ್ರೆ ಈ ಸಾರಿಗೆ ನಿಗಮಗಳ ಪರಿಸ್ಥಿತಿ ಏನಾಗಬೇಕು? ಮೇಲ್ನೋಟಕ್ಕೆ ಏನನ್ಸುತ್ತೆ, ಮಹಿಳೆಯರು ಫ್ರೀಯಾಗಿ ಹೋದ್ರೇನಂತೆ ಟಿಕೆಟ್ ಕೊಡ್ತಾರೆ, ಆ ಟಿಕೆಟ್ನ ದರವನ್ನ ಸರ್ಕಾರ ಭರಿಸುತ್ತೆ. ಎಷ್ಟು ದಿನ ಭರಿಸ್ತಾರ್ರಿ ಇವರು? ಒಂದಲ್ಲ ಒಂದು ದಿನ ನಿಲ್ಲುತ್ತೆ, ಪೇಮೆಂಟ್ ಡ್ಯೂ ಆಗ್ತಾ ಹೋಗುತ್ತೆ. ಆಗ ಸಾರಿಗೆ ನಿಗಮಗಳಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಓವರ್ ಆಲ್ ಆಗಿ ಇಡೀ ವ್ಯವಸ್ಥೆ ಕೊಲ್ಯಾಪ್ಸ್ ಆಗುತ್ತೆ. ಆ ಹಂತವನ್ನ ತಲುಪುತ್ತೆ. ಈ ಆತಂಕ ಅಲ್ಲಿನ ಸಿಬ್ಬಂದಿಗಳಿಗಿದೆ. ಎರಡನೇದಾಗಿ ಇನ್ನೊಂದನ್ನು ಯೋಚನೆ ಮಾಡಿ. ಈಗಾಗಲೇ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಹಂತವನ್ನ ತಲುಪ್ತಾ ಇದೆ? MLAಗಳು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಯಾವ ಮಟ್ಟಿನ ಸಿಟ್ಟು ಅಂತಂದ್ರೆ, ಮಿತ್ರರೇ, ನನ್ನ ಕ್ಷೇತ್ರವನ್ನು ಪ್ರತಿನಿಧಿಸುವಂತವರು ಕಾಂಗ್ರೆಸ್ನ MLA. ಅವರೊಮ್ಮೆ ಹೇಳ್ತಾ ಇದ್ರು, ನಾ ಹಿಂದೆ ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ನನಗೆ ಅನುದಾನ ಸಿಗ್ತಾ ಇತ್ತು. ಈಗ ಸಿದ್ದರಾಮಯ್ಯನವರ ಬಳಿಗೆ ಹೋದ್ರೆ ಸದ್ಯಕ್ಕೆ ಏನು ಕೇಳಬೇಡ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಗ್ಯಾರಂಟಿಯ ಹೊರೆ ನಮ್ಮ ಮೇಲಿದೆ, ಸದ್ಯಕ್ಕೆ ತಡ್ಕೊಳ್ಳಿ, ಅನುದಾನ ಕೊಡುವಂತಹ ಸ್ಟೇಜ್ ನಲ್ಲಿ ನಾವಿಲ್ಲ ಅಂತ ಮುಖ್ಯಮಂತ್ರಿಯಿಂದ ಉತ್ತರ ಸಿಗ್ತಾ ಇದೆ. ನಾವು ಹೇಗೆ ಮುಖ ಇಟ್ಟುಕೊಂಡು ಕ್ಷೇತ್ರಕ್ಕೆ ಹೋಗೋದು ಅಂತ ಅವರು ಅಳಲು ತೋಡ್ಕೊಳ್ತಾರೆ. ಮಿತ್ರರೇ, ಅವರು ಕ್ಷೇತ್ರದ ಅಭಿವೃದ್ಧಿ ಮಾಡದೇ ಇರೋದಕ್ಕೆ ಕಾರಣ ಕೊಡೋದು ಅಥವಾ ನಿಜವಾಗ್ಲೂ ಆ ಪರಿಸ್ಥಿತಿ ಇದೆಯಾ ಅನ್ನೋದಕ್ಕೆ ನನ್ನ ಬಳಿಯಲ್ಲಿ ಯಾವುದೇ ಪ್ರೂಫ್ ಇಲ್ಲ. ಆದ್ರೆ ಶಾಸಕರಿಗೆ ಈ ರೀತಿಯ ಅಸಮಾಧಾನಗಳು ಸೃಷ್ಟಿ ಆಗ್ತಾ ಇದೆ. ಒಂದೇ ₹1 ಕೂಡ ಸಿಗ್ತಾ ಇಲ್ಲ. ಅನುದಾನ ಇಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಹೇಗಾಗುತ್ತೆ? ಅವರು ಮುಂದಿನ ಚುನಾವಣೆಯನ್ನು ಎದುರಿಸೋದು ಬೇಡವಾ? ಅದಕ್ಕೆ ಖರ್ಗೆ ಅವರು ಹೇಳಿದ್ದು, ನಿಮಗೆ ಒಂದು ಹಿಡಿ ಮಣ್ಣು ಹಾಕೋದಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬೇಕಾಬಿಟ್ಟಿ ಗ್ಯಾರಂಟಿಗಳನ್ನ ಕೊಡಬೇಡಿ. ಮಹಾರಾಷ್ಟ್ರದಲ್ಲೂ ಕೂಡ ಅಳೆದು ತೂಗಿ ಗ್ಯಾರಂಟಿಯನ್ನ ಕೊಡಿ ಅಂತ ನಾನು ಹೇಳಿದ್ದೀನಿ ಅಂತ ಖರ್ಗೆ ಹೇಳಿದ್ರು. ಆದ್ರೆ ಮಹಾರಾಷ್ಟ್ರದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಒಂದಕ್ಕಿಂತ ಒಂದು ದೊಡ್ಡ ಗ್ಯಾರಂಟಿಗಳು. ಅದನ್ನ ಜಾರಿ ಮಾಡೋದಕ್ಕೆ ವಾರ್ಷಿಕವಾಗಿ 2 ಲಕ್ಷ ಕೋಟಿಗೂ ಹೆಚ್ಚಿನ ಆದಾಯ ಬೇಕಾಗುತ್ತೆ.
ಇರುತ್ತೆ. ಖರ್ಗೆ ಅವರು ಇಲ್ಲಿ ಹೇಳಿದ್ದೊಂದು ಅಲ್ಲಿ ಮಾಡಿದ್ದೊಂದು, ಅದು ಬೇರೆ ವಿಚಾರ. ಆದ್ರೆ ಇಂತಹ ಪರಿಸ್ಥಿತಿ ಇರುವಾಗ ಮತ್ತೆ ನೀವು ಗಂಡಸರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ, ಬಸ್ನಲ್ಲಿ ಫ್ರೀ ಯೋಜನೆಯನ್ನ ಇನ್ನಷ್ಟು ವಿಸ್ತರಣೆ ಮಾಡ್ತೀವಿ, ಇಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವಲ್ಲ, ಬಹಳ ಗೊಂದಲ ನಿರ್ಮಾಣ ಆಗ್ತಾ ಇದೆ ತಾನೆ. ಇನ್ನು ಮಿತ್ರರೇ, ಈ ಫ್ರೀ ಯೋಜನೆಗಳಿಗಿಂತಲೂ ಹೆಚ್ಚಾಗಿ ರಾಜ್ಯ ಸಾರಿಗೆ ನಿಗಮಗಳಿಗೆ ಏನ್ ಬೇಕಾಗಿದೆ ನೋಡೋದಾದ್ರೆ, ಮುಖ್ಯವಾಗಿ ಸಾರಿಗೆ ಇಲಾಖೆಗೆ ಇನ್ನಷ್ಟು ಹೊಸ ಬಸ್ಗಳು ಬೇಕು. ಈಗಾಗಲೇ ಸಾರಿಗೆ ಇಲಾಖೆ ಬಳಿಯಲ್ಲಿ ಏನು ಬಸ್ಗಳಿದಾವಲ್ಲ, ಇದರಲ್ಲಿ ಬಹುತೇಕ ಬಸ್ಗಳು 10 ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚು ಓಡಿದಂತಹ ಬಸ್ಗಳು. ಅವುಗಳು ಸುಸ್ಥಿತಿಯಲ್ಲಿ ಇಲ್ಲ. ನೀವು ಕೆಲ BMTC ಬಸ್ಗಳನ್ನ ನೋಡಿ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಆ ಬಸ್ಗಳನ್ನ ಹತ್ತು ಕೂತ್ರೆ ಭಯ ಆಗ್ತಾ ಇರುತ್ತೆ, ಈ ಬಸ್ ನಿಜವಾಗ್ಲೂ ಡೆಸ್ಟಿನಿಯನ್ನ ರೀಚ್ ಆಗುತ್ತಾ ಅಥವಾ ಮೊದಲೇ ಏನಾದ್ರೂ ಆಗ್ಬಿಡುತ್ತಾ ಅಂತ. ಅನೇಕ ಬಸ್ಗಳು ಬೇಸಿಗೆಯಲ್ಲಿ ಬೆಂಕಿ ಹಿಡಿದು ನಿಂತಿದ್ದು ಕೂಡ ನೀವು ನೋಡಿರ್ತೀರಿ. ಅಂತಹ ಪರಿಸ್ಥಿತಿಗಳಿದೆ. ಯಾಕೆ ಹೀಗಾಗ್ತಾ ಇದೆ ಕೇಳಿದ್ರೆ, ಆ ಬಸ್ಗಳಿಗೆಲ್ಲ ವಯಸ್ಸಾಗ್ಬಿಟ್ಟಿದೆ. ಎಷ್ಟೋ ವರ್ಷದ ಹಿಂದೆ ಖರೀದಿ ಮಾಡಿದಂತಹ ಬಸ್ಗಳು ಈಗಲೂ ಕೂಡ ರಸ್ತೆಯಲ್ಲಿ ಓಡ್ತಾ ಇದಾವೆ. ಅವುಗಳಿಗೆ ಇನ್ನೂ ಓಡುವ ತಾಕತ್ತಿಲ್ಲ, ಆದ್ರೂ ಕೂಡ ಓಡ್ತವೆ. ಯಾಕೆ ಅಂತಂದ್ರೆ ಸರ್ಕಾರ ಹೊಸ ಬಸ್ಗಳನ್ನ ಖರೀದಿ ಮಾಡ್ತಾ ಇಲ್ಲ. ಒಂದು ವೇಳೆ ಸರ್ಕಾರ ಈ ಫ್ರೀ ಕೊಡುವ ಬದಲಾಗಿ ಹೆಚ್ಚುವರಿ ಹೊಸ ಬಸ್ಗಳನ್ನ ಖರೀದಿಸಿ ಖಾಸಗಿಯವರ ಜೊತೆಗೆ ಕಾಂಪಿಟೇಷನ್ಗೆ ಇಳಿದಿದ್ದೆ ಆದ್ರೆ ಜನರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಅದು ಹೇಗೆ ಕೇಳಿದ್ರೆ, ಈಗ 100 ರೂಪಾಯಿ ಟಿಕೆಟ್ ಅನ್ನ ಇವರು 60 ರೂಪಾಯಿಗೆ ಇಳಿಸಿದ್ದೆ ಆದ್ರೆ ಸಹಜವಾಗಿ ಖಾಸಗಿಯವರಿಗೆ ಒತ್ತಡ ಉಂಟಾಗುತ್ತೆ. ಜನ ಫ್ರೀಯಾಗಿ ಓಡಾಡೋದಕ್ಕಿಂತ ದುಡ್ಡು ಕೊಟ್ಟಂತೆಯೂ ಆಗುತ್ತೆ, ಸರ್ಕಾರಕ್ಕೆ ಆದಾಯವೂ ಬರುತ್ತೆ. ಜನ ಖಾಸಗಿ ಬಸ್ ಹತ್ತುವ ಬದಲು ಸರ್ಕಾರಿ ಬಸ್ಗಳಿಗೆ ಬರ್ತಾರೆ. ಎಲ್ಲ ವಿಧವಾಗಿಯೂ ಕೂಡ ಸರ್ಕಾರಕ್ಕೆ ಲಾಭ ಆಗುತ್ತೆ, ಜನರಿಗೂ ಲಾಭ ಆಗುತ್ತೆ. ಕೆಲ ಏರಿಯಾಗಳಲ್ಲಿ ಖಾಸಗಿಯವರ ಪಾರುಪತ್ಯ ಜಾಸ್ತಿ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಇವತ್ತು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಮಡಿಕೇರಿ ಈ ಭಾಗದಲ್ಲಿ ಸರ್ಕಾರಿ ಬಸ್ಗಳ ಸಂಖ್ಯೆ ಹೆಚ್ಚಿಲ್ಲ. ಅಲ್ಲಿ ಖಾಸಗಿ ಬಸ್ಗಳದ್ದೇ ಪಾರುಪತ್ಯ. ಅವ್ರು ಹೇಳಿದ್ದೇ ರೇಟು, ಅವ್ರು ಓಡಿಸಿದ್ದೇ ಬಸ್ಸು. ಆ ಪರಿಸ್ಥಿತಿ ಇದೆ. ಅಲ್ಲಲ್ಲ, ನೀವು ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದೆ ಆದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಅದರ ಬದಲಾಗಿ ನೀವು ಹೊಸ ಬಸ್ ಖರೀದಿ ಮಾಡೋದಿಲ್ಲ, ಇರುವ ಹಳೆ ಬಸ್ಗಳು, ಡಕೋಟಾ ಬಸ್ಗಳು ಅದನ್ನೇ ರಸ್ತೆಗಿಳಿಸ್ತೀರಿ. ಅದರಲ್ಲಿ ಫ್ರೀ ಕೊಡ್ತೀವಿ ಅಂತಂದ್ರೆ ಜನರು ಕೂಡ ಅಪಾಯದಲ್ಲೇ ಓಡಾಡ್ತಾ ಇರ್ತಾರೆ. ಎರಡನೇದಾಗಿ ಖಾಸಗಿಯವರ ಪಾರುಪತ್ಯ ನಿರಂತರವಾಗಿ ಜಾಸ್ತಿ ಆಗುತ್ತೆ. ಬಸ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ಹಬ್ಬಗಳ ಟೈಮ್ ನಲ್ಲಿ ಏನಾಗುತ್ತೆ ನೀವೆಲ್ಲ ನೋಡ್ತಿರಲ್ಲ, 1,000 ರೂಪಾಯಿ ಇದ್ದ ಟಿಕೆಟ್ ದರ 2,000 ರೂಪಾಯಿಗೆ ಹೋಗಿರುತ್ತೆ. ಸಾಮಾನ್ಯರು ಓಡಾಡೋದಕ್ಕೆ ಸಾಧ್ಯವಾ? ಇತ್ತ ಕಡೆಯಲ್ಲಿ ಸರ್ಕಾರಿ ಬಸ್ಗೆ ಹೋಗೋಣ ಅಂತಂದ್ರೆ ಇದರಲ್ಲಿ ಜಾಗ ಇರೋದಿಲ್ಲ. ಹೆಚ್ಚುವರಿ ಬಸ್ ಬಿಡೋದಕ್ಕೆ ಬಸ್ಗಳು ಕೂಡ ಇಲ್ಲ. ಹೀಗಾಗಿ ಸಾರಿಗೆ ನಿಗಮಗಳಿಗೆ ಫ್ರೀ ಬಸ್ ಯೋಜನೆಗಿಂತಲೂ ಹೆಚ್ಚಾಗಿ ಹೊಸ ಬಸ್ಗಳ ಅವಶ್ಯಕತೆ ಇದೆ. ದರವನ್ನ ಕಡಿಮೆ ಮಾಡಿ ಹೊಸ ಬಸ್ಗಳನ್ನ ರಸ್ತೆಗಿಳಿಸಿದ್ದೆ ಆದ್ರೆ ರಾಜ್ಯದ ಸಾರಿಗೆ ನಿಗಮಗಳು ಕೂಡ ಚೇತರಿಸಿಕೊಳ್ತವೆ, ಜನರಿಗೂ ಕೂಡ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಮಿತ್ರರೇ, ಈ ಸಾರಿಗೆ ವ್ಯವಸ್ಥೆಯಲ್ಲಿ ಫ್ರೀ ಯೋಜನೆಯನ್ನ ಇನ್ನಷ್ಟು ವಿಸ್ತರಿಸ್ತಾ ಹೋದ್ರೆ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಇವತ್ತು ನೀವು ಬೆಂಗಳೂರಿನ ವಿಚಾರಕ್ಕೆ ಬನ್ನಿ. ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಉತ್ತೇಜಿಸಬೇಕು ಅಂತ ಹೇಳಿ ಮೆಟ್ರೋವನ್ನು ವಿಸ್ತರಣೆ ಮಾಡಲಾಗ್ತಾ ಇದೆ. ಮೆಟ್ರೋಗಾಗಿ ಸಾವಿರಾರು ಕೋಟಿ ವಿದೇಶದಿಂದ ಸಾಲವನ್ನು ತಂದು ಈ ಮೆಟ್ರೋ ಯೋಜನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ಹೊಸ ಹೊಸ ಮಾರ್ಗವನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಹಂತ 1, ಹಂತ 2, ಹಂತ 3 ಹೀಗೆ ಇದನ್ನು ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ. ಉದ್ದೇಶ ಏನು ಕೇಳಿದ್ರೆ, ಸಾರ್ವಜನಿಕ ಸಾರಿಗೆ ಇಂಪ್ರೂವ್ ಆಗಬೇಕು, ಜನ ಸ್ವಂತ ವೆಹಿಕಲ್ ಅನ್ನ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಬೇಕು ಅಂತ. ಹೀಗೆ ಒಂದು ಕಡೆ ಮೆಟ್ರೋಗೋಸ್ಕರವಾಗಿ ನೀವು ಸಾಲವನ್ನು ತರ್ತಾ ಇದ್ದೀರಿ, ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡ್ತಾ ಇದ್ರಿ. ಇನ್ನೊಂದು ಕಡೆಯಲ್ಲಿ ಫ್ರೀ ಬಸ್ ಬಿಡ್ತೀರಿ. ಆಗ ಮೆಟ್ರೋಗೆ ಯಾರು ಬರ್ತಾರೆ? ಮೆಟ್ರೋ ಸಂಸ್ಥೆ ಸಾಲ ಕಟ್ಟೋದಾದ್ರೂ ಹೇಗೆ? ಅದಕ್ಕೆ ಸಾಲ ತೀರಿಸಬೇಕು ಅಂತಂದ್ರೆ ಜನ ಓಡಾಡಬೇಕು ತಾನೆ. ಟಿಕೆಟ್ ಹಣದಿಂದಲೇ ಮೆಟ್ರೋಗೆ ಆದಾಯ ಬರಬೇಕು ತಾನೆ. ನೀವು ಇತ್ತ ಕಡೆಯಲ್ಲಿ ಬಸ್ ಫ್ರೀ ಬಿಟ್ರೆ ಮೆಟ್ರೋಗೆ ಯಾರು ಹತ್ತುತ್ತಾರೆ? ಅಯ್ಯೋ, ಬಸ್ ಫ್ರೀ ಹೋಗ್ತಾ ಇದೆಯಲ್ಲ, ನಾ ಅದರಲ್ಲೇ ಹೋಗ್ಬಿಡ್ತೀನಿ, ಆ ಮೆಟ್ರೋಗೆ ಯಾರು ಹೋಗ್ತಾರೆ? ಅದಕ್ಕೆ ದುಬಾರಿ ಆಗತ್ತೆ. ಹೀಗೆ ಜನ ಯೋಚನೆ ಮಾಡ್ತಾರೆ. ಹಣ ಕೊಟ್ಟು ಹೋಗುವಂತಹ ತಾಕತ್ತಿರುವವರೂ ಕೂಡ ಫ್ರೀ ಬಸ್ನ ಮೊರೆ ಹೋಗ್ತಾರೆ. ನೀವು ಬೇಕಾಬಿಟ್ಟಿಯಾಗಿ ಈ ಫ್ರೀ ಯೋಜನೆಗಳನ್ನು ಈ ರೀತಿಯಾಗಿ ವಿಸ್ತರಣೆ ಮಾಡ್ತಾ ಹೋಗ್ತಾ ಇದ್ರೆ ಇದು ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯದ ಇಡೀ ವ್ಯವಸ್ಥೆಗೆ ಪೆಟ್ಟು ಕೊಡುತ್ತೆ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ DCM ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಮಿತ್ರರೇ, ನಿಮಗೆ ಏನನ್ಸುತ್ತೆ? ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಸರ್ಕಾರ ಗಂಡಸರಿಗೂ ಕೂಡ ಫ್ರೀ ಬಸ್ ಯೋಜನೆಯನ್ನ ಕೊಡಬೇಕಾ ಅಥವಾ ಬೇಡವಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.